ಅಷ್ಟೇ ಕಚಗುಳಿ ಮಾಡ್ತಾ ಇದೆ ಗುರು ಇದು. ಇದೇನಿದು ಬಾಲ್ ತರ ಇದೆ ಒಳ್ಳೆ. ಮೀಟರ್ ಬೇಕು, ಮೀಟರ್. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ರದ್ದು ಮೂತಿ ನೋಡ್ಬೇಕು ನೀವು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ಪ್ರತಿ ತಿಂಗಳು ಸಾವಿರಾರು ಗಿನಿ ಪಿಕ್ಸ್ ಆಗುತ್ತೆ. ಏನೇನು ಹ್ಯೂಮನ್ ಟೆಸ್ಟೆಡ್ ಪ್ರಾಡಕ್ಟ್ಸ್ ಫಸ್ಟ್ ಇದ್ರ ಮೇಲೆ ಟೆಸ್ಟ್ ಆಗುತ್ತೆ. ಮೇರಿ ಅಂದ ತಕ್ಷಣ ರಾಜ್ಕುಮಾರ್ ನೆನಪಾದ್ರ ನಿಮ್ಗೆ? ಮೇರಿ 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 ನಾಚ್ಕೊಂಡ್ಬಿಟ್ರು ಬಾಬಾ. ಎನಿವೇಸ್ ಈ ಸೆಕ್ಷನ್ ನಿಮ್ದು. ಏನೇನಿದೆ ಇಲ್ಲಿ, ಏನ್ ಕತೆ? ಸ್ಮಾಲ್ ಅನಿಮಲ್ಸ್ ನ ಮೀಟ್ ಮಾಡ್ತೀವಿ, ಸ್ವಲ್ಪ ರೋಡೆಂಟ್ಸ್ ನ ಮೀಟ್ ಮಾಡ್ತೀವಿ, ಲೈಕ್ ರಾಟ್ಸ್ ಅನ್ನ ಫ್ಯಾಮಿಲೀಸ್ ಬರುತ್ತೆ. ಸೊ ನಾವು ರೋಡೆಂಟ್ಸ್ ನ ಮೀಟ್ ಮಾಡ್ತೀವಿ. ಯಾರು ರೋಡೆಂಟ್ ತೋರಿಸ್ತೀರಾ? ಜರ್ಬ್ ರಾಟ್ಸ್ ಅಂಡ್ ಮೈಸ್ ಅಲ್ಲ. ಸೊ ಮೋಸ್ಟ್ ಇವರೆಲ್ಲ ಬಂದು ಎಕ್ಸಾಟಿಕ್ ಅನಿಮಲ್ಸ್, ನೋಡ್ಕೊಳಕ್ ಆಗದೆ ಬಿಟ್ಟೋಗಿರುವಂತ ಅನಿಮಲ್ಸ್ ನ ನಾವಿಲ್ಲಿ ನೋಡ್ಕೊಳ್ತಾ ಇದೀವಿ. ಸೊ ಆ ಅನಿಮಲ್ಸ್ ನ ಹ್ಯಾಂಡಲ್ ಮಾಡ್ಬೋದು. ಸೊ ಫಸ್ಟ್ ಅನಿಮಲ್ ತಗೊಂಬರಕ್ಕೆ ಹೇಳೋಣ ಮ್ಯಾಮ್. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಮ್ಯಾಮ್, ಇದು ರೋಡೆಂಟ್ಸ್ ಅಲ್ಲಿ ಎಲ್ಲ ಪುಟ್ಟು ಪ್ರಾಣಿಯಿಂದ ಶುರು ಮಾಡ್ತೀವಿ. ಸೇಮ್ ನಿಮ್ದು ಹೆಂಗ್ ಫಿಯರ್ ಇರುತ್ತೋ ಮಕ್ಕಳಿಗೂ ಅದೇ ಫಿಯರ್ ಇರುತ್ತೆ. ಸೊ ಅವ್ರು ಫಸ್ಟ್ ಇಲ್ಲಿಗೆ ಬಂದಾಗ ಸ್ಮಾಲ್ ಅನಿಮಲ್ಸ್ ಹಿಂಗ್ ಕೈ ಇಟ್ಕೊಳ್ಳಿ ಹಿಂಗ್ ಬಿಡ್ತಾರೆ ಮೇರಿ ಅವರು. ಅಯ್ಯೋ ಬೇಡ ಬೇಡ, ಏನು ಆಗಲ್ಲ ಮ್ಯಾಮ್, ಟ್ರೈ ಮಾಡಿ, ವಿಲ್ ಸಪೋರ್ಟ್ ಯು. ಎಷ್ಟು ಜನ ಚಿಕ್ಕ ಮಕ್ಕಳು ಮಾಡ್ತಾರೆ ಅಂದ್ರೆ, ಇದು ಮಂಗೋಲಿಯನ್ ಜರ್ಬಲ್ ಅಂತ, ಕ್ಯಾಂಗ್ರೂ ರ್ಯಾಟ್ ಅಂತಾನೂ ಕರೀತಾರೆ. ಹಿಂಗೆ 2 ಕಾಲ ಮೇಲೆ ನಿಂತ್ಕೊಳ್ಳುತ್ತೆ. ಅಂಡ್ ನಾವ್ ಇದ್ರ ಜೊತೆ ಟ್ರಸ್ಟ್ ಬಿಲ್ಡ್ 100% ಮಾಡಿದೀವಿ. ಚಿಕ್ಕ ಮಕ್ಕಳು ಬಂದು ಮುಟ್ತಾರೆ. ಈ ಫಿಯರ್ ಅಲ್ಲ ಪಾಪ ಅದೇನು ಮಾಡಲ್ಲ, ಆದ್ರೆ ಅದೇನೋ ನಮಗೆ ಇಲ್ಲಿ ಕೈಯಲ್ಲಿ ಇಲ್ಲ ಗುಳುಗುಳು ಅಂತ. ಟ್ರೈ ಮಾಡಿ, ಒಂದೇ ಜಸ್ಟ್ 1 ಹ್ಯಾಂಡ್ ಹಿಂಗ್ ಕೊಡಿ. ಎಸ್, ಡೋಂಟ್ ವರಿ ಆಯ್ತಾ, ಲೈಟ್ ಆಗಿ ಫೀಲ್ ಆಗುತ್ತೆ. ಒಂಚೂರು ಕಚ್ಚುಮುಳಿ ಆಗ್ಬೋದು, ಎಲ್ಲೂ ಹೋಗಲ್ಲ ಅಷ್ಟೇ ಕಚಗುಳಿ ಮಾಡ್ತಾ ಇದೆ ಗುರು ಇದು. ಅಷ್ಟೇ ಮುಟ್ಟಿ ಎಸ್, ಏನು ಮಾಡಲ್ಲ. ಹೆಂಗ್ ಗೊತ್ತಾ ಕಚಗುಳಿ ಆಗುತ್ತೆ? ನೀವು ಬರ್ಬೇಕ್ರಿ ಇಲ್ಲಿ, ಬಂದ್ಬಿಟ್ಟು ಇದೆಲ್ಲ ಟಚ್ ಮಾಡ್ಬೇಕು ಲೈಫಲ್ಲಿ ಒಂದ್ಸತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅದು ಉಸಿರಾಡೋದೆಲ್ಲ ಗೊತ್ತಾ? ಇನ್ಫ್ಯಾಕ್ಟ್ ಮಕ್ಕಳೆಲ್ಲ ಕೂತ್ಕೊಂಡಿರುವಾಗ ಅವ್ರು ಹಿಂಗೆ ಇಟ್ಕೊಂಡಾಗ ನಾವ್ ಹೇಳ್ತೀವಿ, ಫೀಲ್ ದ ಹಾರ್ಟ್ ಫೀಲ್ ಆಗತ್ತೆ ನೋಡಿ. ಒಳ್ಳೆ ಅಪ್ಪ, ಎಷ್ಟು ಕ್ಯೂಟ್ ಅಂದ್ರೆ. ಏನು ಮಾಡಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆದ್ರೆ ಈ ತರ ಬ್ಲ್ಯಾಕ್ ಇಲ್ಲಿ ಇದಕ್ಕೆಂತ ಹೆಸರು ಹೇಳಿದ್ರೆ? ಜರ್ಬಲ್ ಅಂತ. ಇದೆಲ್ಲ ರ್ಯಾಟ್ ಫ್ಯಾಮಿಲಿನೇ ಬರುತ್ತೆ. ಇಲಿ ಫ್ಯಾಮಿಲಿ, ಹೆಗಣ ಫ್ಯಾಮಿಲಿ, ಆ ಥರದ್ದೇನಿರುತ್ತೋ ಅದರಲ್ಲೇ ನಮ್ಮ ಹತ್ರ ಮೋರ್ ದೆನ್ 70 to 80 ಸ್ಪೀಸೀಸೇ ಇದೆ. ಅದ್ರಲ್ಲಿ ನಾವು ಇಲ್ಲೊಂದು 10-15 ಸ್ಪೀಸೀಸ್ ಇಟ್ಕೊಂಡಿದೀವಿ, ನೀವು ನೋಡ್ತೀರಾ. ಹೆಂಗಂದ್ರೆ ನನಗೆ ಆಲ್ಮೋಸ್ಟ್ ತುಂಬ ಬೆರಳೆಣಿಕೆಷ್ಟು ಒಂದಷ್ಟು ನಾಯಿಗಳನ್ನ ಮುಟ್ಟಿರೋದು ಬಿಟ್ರೆ ಇಲ್ಲೆಲ್ಲ ದೂರ ಅನ್ನಂಗಿದ್ದೆ. ಇವತ್ತು ನೋಡಿ ಎರಡು ಕೌಂಟ್ ಮಾಡ್ತಿದ್ದೀನಿ ನಾನು. 2 ಇವಾಗ ಟಚ್ ಮಾಡಿರೋದು ನಾನು. ಟಚ್ ಆ್ಯಂಡ್ ಫೀಲ್ ಅಂತಾರಲ್ಲ ಹಾಗೆ. ಬನ್ನಿ ಇವಾಗ ನೆಕ್ಸ್ಟ್ ಏನೇನಿದೆ ಅಂತ ನೋಡೋಣ. ಇದೇನಿದು ಬಾಲ್ ಥರ ಇದೆ ಒಳ್ಳೆ. ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಮುಟ್ಟಿ ಲೈಟಾಗೆ ಮುಳ್ ಥರ. ಹೌದು, ಅಂತೂ ಅಲ್ಲ ಇದು. ಅಲ್ಲ, ಓಕೆ ಗೊತ್ತು. ಹೆಜ್ಜಾಗ್ ಅಂತ ಕರಿತೀವಿ. ಎಷ್ಟೊಂದು ಜನ ಹೆಂಗಿದೆ ಗೊತ್ತಾ, ಮುದ್ದೆ ಥರ ಇದೆ. ಬರ್ತಾರೆ. ಓ ಹಂಗ, ಈ ಮುಳ್ಳಿದೆ. ಚಳಿ ಬಂದವ್ರ ತರ ಇದು ಇಂಡೋ ಚೈನೀಸ್ ಹೆಜ್ಜಾಗ್ ಅಂತ. ನಮ್ಮ ರಾಜಸ್ಥಾನದಲ್ಲಿ ಏನೂ ಆಗಲ್ಲ. ನಮ್ಮ ರಾಜಸ್ಥಾನದಲ್ಲಿ ಈ ಜಾತಿ ಇದೆ, ಇಂಡಿಯಾಲಿ ಇದೆ ಅಂತ ನಂಬ್ತೀರಾ ನೀವು? ರಾಜಸ್ಥಾನ, ಸೆಂಟ್ರಲ್ ಇಂಡಿಯಾಲಿ ಈ ತರ ಹೆಜ್ಜಾಗ್ಸ್ ಇದೆ. ಯಾರು ನಾವು ಬರೀ ಟೈಗರು, ಲೆಪರ್ಡು, ಆನೆ ಅಂತೀವಿ. ಪಾಪ ಈ ತರ ಸ್ಪೀಸೀಸ್ ಮೇಲೆ ಯಾರು ವರ್ಕ್ ಮಾಡಲ್ಲ. ಫಸ್ಟ್ ನೋಡಿರೋದು ಇದೇ ಫಸ್ಟ್. ಅದು ಮುಳ್ಳಂದಿ, ಅದು ಪಾರ್ಕಿಪೈನ್. ಬಟ್ ಈ ತರದ್ ನೋಡಿಲ್ಲ. ಹೌದು, ಇಲ್ಲಿ ನೋಡಿ, ಹತ್ರ ಬನ್ನಿ. ಇದ್ರದ್ದು ಮೂತಿ ನೋಡಿ ಹೆಂಗಿದೆ. ಹೆಜ್ಜಾಗ್ ಅಂತ ಕರೀತಾರೆ. ಬಟ್ ಮುಟ್ಟಕ್ ನಿಜವಾಗ್ಲೂ ಭಯನೇ. ಏನಾಗಲ್ಲ. ಅದಕ್ಕೆ ಗೊತ್ತಾಯ್ತು ನೋಡಿ, ನೀವಿಬ್ರು ಮುಟ್ಟಕ್ ಸುಮ್ಮನೆ ಇರ್ತದ. ನಾನ್ ಮುಟ್ಟಿದ ತಕ್ಷಣ ಆಲ್ ಆನಿಮಲ್ಸ್ ಸೆನ್ಸ್ ಫಿಯರ್. ಎಷ್ಟೊಂದು ಜನ ಹೇಳ್ತಾರೆ, ಅಯ್ಯೋ ನಾಯಿ ನನ್ಗೆ 2 ಸತಿ ಕಚ್ಬಿಟ್ಟಿದೆ, ನನ್ಗೆ ಅದಕ್ಕೆ ನಾಯಿ ಕಂಡ್ರೆ ಆಗಲ್ಲ. ಅದು ಏನಕ್ಕೆ ಅಂದರೆ, ಇಷ್ಟು ವರ್ಷ ನಾವು ನಾಯಿಗಳನ್ನ ಏನಕ್ಕೆ ನಾವು ಹ್ಯೂಮನ್ಸ್ ಜೊತೆ ಇಟ್ಕೊಂಡಿದ್ದೀವಿ ಅಂದರೆ ಒಂದೇ ಒಂದು, ಈಗ ನಾನೇನಾದ್ರು ಕಳ್ಳನ ಥರ ಹಿಂಗೆ ಹೋಗ್ತಾ ಇದ್ರೆ ಟಕ್ ಅಂತ ಸೆನ್ಸ್ ಮಾಡ್ಬಿಡುತ್ತೆ. ಸೊ ಮನೇಲಿ ಒಂದು 10 ಜನ ಕೂತಿದ್ದೀವಿ, ಒಬ್ರು ಏನೋ ಕಳ್ಳನ ಥರ ಇಲ್ಲ ಒಂಚೂರು ಫಿಯರ್ ಸೆನ್ಸ್ ಮಾಡ್ತು ಅಂದರೆ ನಾಯಿ ಅವ್ರ ಮೇಲೆ ಬೊಗ್ಲಕ್ಕೆ ಶುರು ಮಾಡುತ್ತೆ. ಹೌದು. ಸೊ ಆ ಫಿಯರ್ನ ನಾವು ಫಸ್ಟ್ ವರ್ಕೌಟ್ ಮಾಡ್ಕೊಂಡ್ರೆ ಅದೇನೋ ನಡುಕ್ತಾ ಇದೆ. ಇಲ್ಲ, ಸ್ಮೆಲ್ ಮಾಡೋದೇ ಹಂಗೆ. ಸ್ಮಾಲರ್ ಅನಿಮಲ್ಸ್ ಕ್ವಿಕರ್ ಮೂವ್ಮೆಂಟ್. ಈ ಕಡೆ ತೋರಿಸಿ, ಕ್ಯಾಮ್ರಾಗೆ ತೋರಿಸಿ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ
ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರದ್ದು ಮೂತಿ ನೋಡ್ಬೇಕು ನೀವು. ಅದು ನೋಡಿ ಮುಖಾನೇ ತೋರ್ಸಲ್ಲ, ಅಷ್ಟು ಚೆನ್ನಾಗಿ ಹೈಡ್ ಆಗ್ಬಿಟ್ಟಿದೆ ಅದು. Yeah, but you groomed him. ಮುಚ್ಕೊಂತು ಸೌಂಡ್ ಆದ ತಕ್ಷಣ ಅಯ್ಯೋ. ಮೇಲೆ ನೋಡು ಮೇಲೆ ನೋಡು. But we didn't have them, no? That's what. It's not ನಾನು ಇದು ಫಸ್ಟ್ ಟೈಮ್ ನಾನು ಎಲ್ಲೂ ಫೋಟೋನಲ್ಲೂ ನೋಡಿಲ್ಲ ಇದನ್ನ. They look like chinchillas. ಸೊ ಈಗ ಒಂಚೂರು ಧೈರ್ಯ ಬಂದಿದೆ ಆಯ್ತಾ, ಆದ್ರೂ ಭಯ ಅದು ಭೀತಿ ಎಲ್ಲ ಹೋಗಲ್ಲ. ಇವರೆಲ್ಲ ಇರೋದ್ರಿಂದ ಧೈರ್ಯವಾಗಿ ಮುಟ್ಬೋದು ಅಂತ. ಇದೇನು? ಸೊ ಇದನ್ನ ನಾವು ಗಿನಿ ಪಿಗ್ಸ್ ಅಂತ ಹೇಳ್ತೀವಿ. ಹಾ. ಗಿನಿ ಪಿಗ್ ಆದ್ರೆ ಇದು ಪಿಗ್ ಅಲ್ಲ. ಸೊ ಅದು ಸೌಂಡ್ ಮಾಡೋದಕ್ಕೆ ಅವ್ರನ್ನ ನಾವು ಪಿಗ್ಸ್ ಅಂತ ಹೇಳ್ತೀವಿ. ಮತ್ತೆ ಗಿನಿ ಅನ್ನೋದು ಒಂದು ಕರೆನ್ಸಿ. ಸೊ ಹೇಗೆ ನಮಗೆ ರುಪೀಸ್ ಅನ್ನೋದು ಇರುತ್ತಲ್ವ, ಸೊ ಹಾಗೆ ಒಂದು ಕರೆನ್ಸಿ ಒಂದು ಇದ್ರಲ್ಲಿ. ಸೊ ಅವ್ರನ್ನೇನು ಒಂದು ಗಿನಿಗೆ ಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೆಸರು ಬರುತ್ತೆ ಒಂದು ಗಿನಿ ಪಿಗ್ ಅಂತ. ಇವರು ಒಂದು ಸ್ಪೀಸಿ ಸೌಂಡ್, ಆ ಸೌಂಡ್ಸ್ ಕೇಳ್ಕೊಂಡ್ರೆ ಪಿಗ್ಲೆಟ್ ಥರ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಇವ್ರಿಗೆ ಹೆಸರು ಗಿನಿ ಪಿಗ್ ಅಂತ ಬರುತ್ತೆ. ಮತ್ತೆ ಒಂದು ಥಿಂಗ್ ಇವ್ರನ್ನ ನೋಡ್ಬೋದು, ಇವ್ರಿಗೆ ಬಾಲನೇ ಇಲ್ಲ. ಹೌದು, ಇವರಿಗೆ ಟೇಲ್ಲೆಸ್ ರೋಡೆಂಟ್ಸ್ ಅಂತಲೂ ಕೂಡ ಕರಿತೀವಿ. ನೀವು ಮುಟ್ಬೋದು. ಸಿಕ್ಕಾಪಡೆ ಸಾಫ್ಟ್ ಮುಟ್ಟಿ ಅಲ್ವಾ? ಹಾ ನೋಡಿದ್ರೆ ಗೊತ್ತಾ ಮುದ್ದೆ ಥರ ಇದೆ. ಸಿಕ್ಕಾಪಡೆ ಸಾಫ್ಟ್. ಆ್ಯಂಡ್ ಮಕ್ಕಳಿಗೆಲ್ಲ ಇದೇ ಪ್ರಾಣ ಈಗ. ಇನ್ನೊಂದು ಗೊತ್ತಾ, ಇದು ಪ್ರತಿ ತಿಂಗಳು ಸಾವಿರಾರು ಗಿನಿ ಪಿಗ್ ಸಾಯುತ್ತೆ. ಅಯ್ಯೋ ಯಾಕೆ? ಕಾಸ್ಮೆಟಿಕ್ಸು, ಮೆಡಿಕಲ್ಲು, ಎಲ್ಲ ಏನೇನು ಹ್ಯೂಮನ್ ಟೆಸ್ಟೆಡ್ ಪ್ರಾಡಕ್ಟ್ಸು ಫಸ್ಟ್ ಇದ್ರ ಮೇಲೆ ಟೆಸ್ಟ್. ಅಯ್ಯಯ್ಯೋ ಛೇ, ಇದ್ರದ್ದು ಓಕೆ ಆಯ್ತಾ, ನೆಕ್ಸ್ಟ್ ಇದಕ್ಕೇನು ಆಗ್ಲಿಲ್ಲ ಅಂದ್ರೆ ನಮಗೂ ಏನೂ ಆಗಲ್ಲ ಅಂತ. ಎಸ್ ಎಸ್. ಸೊ ಇದು ಟ್ರೈ ಕಲರ್ಡ್ ಗಿನಿ ಪಿಗ್ ಅನ್ನೋದು ನಿಮ್ಗೆ ಎಷ್ಟು ಪ್ರಾಡಕ್ಟ್ಸ್ ಟೆಸ್ಟ್ ಆಗುತ್ತೆ ಅಂದರೆ ನಿಮಗೆ 15-20 ಸಾವಿರನೂ ಕಮ್ಮಿ ತಿಂಗಳಿಗೆ ಹೋಗೋದು. ಇನ್ಕ್ಲೂಡಿಂಗ್ ವ್ಯಾಕ್ಸಿನೇಷನ್ನು, ಮೆಡಿಕಲ್ ರೆಕಾರ್ಡ್ಸು ಎಲ್ಲ ಅದ್ರಲ್ಲಿ ಏನಾದ್ರು ಉಳ್ಕೊಂತು ಅಂದರೆ ಪೆಟ್ ಮಾರ್ಕೆಟ್ಗೆ 200-300 ರೂಪಾಯಿ ಕಟ್ಬಿಟ್ಬಿಡ್ತಾರೆ. ಸೊ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಇವಾಗೇನು ಯಾರಿಗೆ ಬೇಕಾದ್ರೆ 500 ರೂಪಾಯಿ ಹೌದು ತಗೊಂಡ್ಬಿಡೋದು, ಅಲ್ಲಿ ಇಲ್ಲಿ ಕದ್ದಿ ಮುಚ್ಚಿ ಇಟ್ಕೊಂಡು ಸಾಕೊಳ್ಳೋದು. ಮನೆಗೆ ಗೊತ್ತಾಗಿದ ತಕ್ಷಣ ಇಲ್ಲಿ ತಗೊಂಡ್ಬಿಡೋದು. ಸೊ ನಮ್ಮಲ್ಲಿ ಗಿನಿ ಪಿಗ್ ಅಡಾಪ್ಷನ್ ಪ್ಲಾನ್ ಅಂತ ಇದೆ. ಏನಪ್ಪಾ ಅಂದ್ರೆ ಯಾವ ಮಕ್ಕಳಿಗೆ ಒಂದು ವಾರ 10 ದಿವಸ 20 ದಿವಸ ಗಿನಿ ಪಿಕ್ಸ್ ಆಗೋಬೇಕಾ, ಬನ್ನಿ, 1 ರೂಪಾಯಿ ಕೊಡ್ಬೇಡಿ, ನಾವೇ ಕೊಡ್ತೀವಿ, 1 ಕೇಜ್ ಕೊಡ್ತೀವಿ, ಜಾಗ ಕೊಡ್ತೀವಿ. ಮೇರಿ ನಿಮ್ಗೆ 2 ಅವರ್ ಹೇಳ್ಕೊಡ್ತಾರೆ ಹೆಂಗ್ ಲಿಫ್ಟ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ಊಟ ಕೊಡ್ಬೋದು. ನೀವು ಸಾಕೊಳ್ಳಿ, ಸಮ್ಮರ್ ಹಾಲಿಡೇಸ್ ಆದ್ಮೇಲೆ ವಾಪಸ್ ತಂದು ಕೊಟ್ರು ನೋ ಪ್ರಾಬ್ಲಮ್. ನಾವ್ ಹೇಳ್ತಾ ಇರೋದು ಪ್ಲೀಸ್ ಡೋಂಟ್ ಗೋ ಅಂಡ್ ಪರ್ಚೇಸ್ ಮಾಡಬೇಡಿ. ಎಲ್ಲ ಜೀವಿಗಳಿಗೂ ಎಷ್ಟು ಭಯ ಇರುತ್ತೆ ಅಂದ್ರೆ ನನಗೆ ಭಯ ಇದೆಯಲ್ಲ, ಇದಕ್ಕೂ ಮುದ್ದುಗೂ ಅಷ್ಟೇ ಭಯ ಇದೆ ಪಾಪ. ಅದನ್ನ ಎಲ್ಲಿ ಇವ್ರು ಬಂದು ಎತ್ಕೊಂಡು ಹೋಗ್ತಾರೋ ಅನ್ನೋ ಥರ ಅದ್ರ ಫೀಲಿಂಗ್ ಇದೆ. ಅದು ಹಿಂಗೆ ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಪಾಪಚ್ಚಿ. ಓಕೆ ಮೇರಿ, ನಿಮಗೆ ಯಾವಾಗಿಂದ ಈ ಥರದ್ದು ಆಸಕ್ತಿ ಬಂತು ಪ್ರಾಣಿಗಳ ಮೇಲೆ? ಮುಂಚೆಯಿಂದಲೂ ಇದೆ. ಬಟ್ ಆದರೆ ನಾನು ಯಾವುದೇ ಅನಿಮಲ್ಸು ಕೂಡ ಸಾಕ್ತಾ ಇರಲಿಲ್ಲ. ಯಾಕಂದ್ರೆ ಪೇರೆಂಟ್ಸ್ ಸ್ವಲ್ಪ ಸ್ಟ್ರಿಕ್ಟ್, ಅನಿಮಲ್ಸ್ನ ಸಾಕೋಬಾರ್ದು ಹಾಗೆ ಹೀಗೆ ಅಂತ. ಬಟ್ ಆದರೆ ನಾನು ಪ್ರಾಣಿಗೆ ಜಾಯ್ನ್ ಆದ್ಮೇಲೆ ಇವಾಗೂ ಕೂಡ ನನ್ನ ಮನೇಲೂ ಅನಿಮಲ್ಸ್ ಇದೆ, ನಾನು ಇಲ್ಲೂ ಕೂಡ ನೋಡ್ಕೊಳ್ತಾ ಇದ್ದೀನಿ. ಹೌದಾ? ಈಗೇನಲ್ಲ ಪೇರೆಂಟ್ಸ್? ಇಲ್ಲ, ಎಷ್ಟು ವರ್ಷ ಆಯ್ತು ಮೇರಿ? ಇದು ನನ್ನ 6th year ಪ್ರಾಣಿ ಒಳಗೆ. ವಾವ್, ಇದು ಆ್ಯಕ್ಚುಲಿ 10 years ಆಯ್ತು ಶುರುವಾಗಿ, ಅದರಲ್ಲಿ ಇವರು 6 years. ಹೌದು. ಒಳ್ಳೆ ವಾತಾವರಣದಲ್ಲಿದ್ದೀರಾ, ಜೀವನ ಏನೋ ಪಾವನ. She is educated more than 10,000 kids. ಹೌದಾ? More than 10,000. ಇದೇ ಫ್ಲೋರ್ ಅಲ್ಲಿ 6 years ಅಲ್ಲಿ ಐ ಥಿಂಕ್ 10,000 kids and people are also less, Mary. It's very less. ನಮ್ಗೆ ಯಾಕಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸ್ಕೂಲ್ ಟೈಮಲ್ಲಿ ದಿಸಕ್ಕಂದ್ರು 500 ಜನ ಮಕ್ಕಳು ಬರ್ತಾರೆ. ಸೊ ಅವ್ರಿಗೆ 6 zones ಮಾಡಿ 100 ಆಗಿ ಕೂಡ್ಸ್ಬಿಟ್ರೆ ಇವರೇ ಹ್ಯಾಂಡಲ್ ಮಾಡಬೇಕು ಫುಲ್ಲು. ಸೊ ಇಲ್ಲೆಲ್ಲ ಮಕ್ಕಳು ಕೆಳಗೆ ಕೂತ್ಕೊಂತಾರೆ. ಮೇರಿ ಒಂದೊಂದೇ ಅನಿಮಲ್ ತಗೊಂಬಂದು ಇದು ಏನು ಮಾಡುತ್ತೆ, ಎಲ್ಲಿಗೆ ಹೋಗುತ್ತೆ, ಪ್ಲಸ್ ಅವ್ರ ಫಿಯರ್ ಬಗ್ಗೆ ವರ್ಕ್ ಮಾಡಬೇಕು. ನಿಮ್ದು ಫಿಯರ್ ಜೊತೆ ಹೆಂಗೆ ವರ್ಕ್ ಮಾಡೋದು ಅದನ್ನು ಮಾಡಬೇಕು. ಸೊ ಇಲ್ಲೇ ನಮ್ದೇನಿಲ್ಲ ಅಂದ್ರೆ 1/2 hour 45 minutes ಆಗ್ಬಿಡುತ್ತೆ ಎಲ್ಲ ಅನಿಮಲ್ನ ತೋರಿಸಿ ಇಂಟ್ರಾಕ್ಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು. ಶವಾಶ್ ಶವಾಶ್ ಶವಾಶ್. ನೆಕ್ಸ್ಟ್ ಹೌದು. ಏನು